ಹೌದಾ, ನೆಟ್ ಇದು ಸ್ವಲ್ಪ ಫ್ಯಾಕ್ಟ್ರಿ ಏರಿಯಾ, ಅದರಿಂದ ಆ ಥರ ಪ್ರಾಬ್ಲಮ್ ಬಂತಾ. ಹೈಡಲ್ಲಿರೋರು ಮೆಸೇಜ್ ಮಾಡಿ, ಯಾರಿರೋದು ಹೈಡಲ್ಲಿ? ನೆಟ್ವರ್ಕ್ ಇಲ್ಲ. ನೋಡಿದ್ಯಾ ಮನೆ ಸಿಸ್ಟರ್? ಮನೆ ಆಯಿತಾ? ಅಡುಗೆ ಮನೆ ಹಾಲು. ಥ್ಯಾಂಕ್ ಯು ಶಿವು ಅವರೇ, ಥ್ಯಾಂಕ್ ಯು. ಸೂಪರ್ ಲೈಕ್, ಥ್ಯಾಂಕ್ ಯು ಸಿಸ್ಟರ್. ಹೊರಟೋದ್ರಾ? ಅಕ್ಕ ಹೌದು, ನೆಟ್ವರ್ಕ್ ಇಲ್ಲ ಸಿಸ್ಟರ್, ಏನು ಮಾಡೋದು? ನೆಟ್ ಇದೆ, ನೆಟ್ವರ್ಕ್ ಇಲ್ಲ. ನೆಟ್ ಇನ್ನೂ 2 GB ಇದೆ, ನೆಟ್ವರ್ಕ್ ಇಲ್ಲ. ಏನು ಮಾಡೋದು? ಫ್ಯಾಕ್ಟ್ರಿ ಏರಿಯಾ ಅದಕ್ಕೆ. ಫ್ಯಾಕ್ಟ್ರಿ ಏರಿಯಾ ಅಲ್ವಾ? ಅಕ್ಕ ಇರಲಿ ಬಿಡಿ, ಎಷ್ಟು ಆಗುತ್ತೋ ಅಷ್ಟು. ನಮ್ಮನೆ ಇದೆ ಜಿಯೋದು, ಬಟ್ ಇವರು ಏರ್ಟೆಲ್ ಹಾಕ್ಸಿರೋದು. ಅದೇನಕ್ಕೊಂದು ಸರಿಗೆ ಸಿಗ್ತಾ ಇಲ್ಲ ನನಗೆ. ಅದಕ್ಕೆ ಏನು ಮಾಡೋದು? ಹೇಳಿದ್ನಲ್ವ ಮಾಡ್ತೀನಿ ಅಂತ, ಅದಕ್ಕೆ ಸುಮ್ಮನೆ ಮಾಡಿದ್ದು. ಎಷ್ಟಾಗುತ್ತೋ ಅಷ್ಟು ಮಾಡಿ ಏನು ಮಾಡ್ತೀನಿ. ಆಯಿತಾ? ಬೇಜಾರಾಗಬೇಡಿ ಶಿವ ಅವರೇ, ಬೇಜಾರಾಯ್ತಾ? ಹಾಯ್ ಹೇಳೋಕ್ಕಾಗಿಲ್ಲ, ನೆಟ್ಟು ಹೋಗಿ ಬಂದು ಮಾಡ್ತಿದ್ದೆ. ಏರ್ಟೆಲ್ ತುಂಬ ಪ್ರಾಬ್ಲಮ್. ಹೌದಾ? ಇದು ಏರ್ಟೆಲ್, ಇವ್ರ ಮನೆ ಏರ್ಟೆಲ್, ನಮ್ಮನೆ ಜಿಯೋ. ಇವ್ರು ಏರ್ಟೆಲ್ ಹಾಕ್ಸಿದ್ದಾರೆ, ಏನು ಮಾಡೋದು ಅಲ್ವಾ ಸಿಸ್ಟರ್? ಸಿಸ್ಟರ್ ಮತ್ತೆ ಏನು, ನೀವು ಬೇಗ ಮುಗಿಸಿದ್ರಿ ಅಂದರೆ ಅಲ್ವಾ? ಓಕೆ ಓಕೆ. ನನಗೆ ಈ ನೆಟ್ಟಿಂದನೇ ಯಾರು ಲೈವ್ ಅಟೆಂಡ್ ಮಾಡಿಲ್ಲ ಇವತ್ತು. ಲೈವ್ ನೈಟ್ ಮಾಡಲ್ವಾ ಆಗಿದ್ದರೆ ಸೀಸ್? ಈಗ ಎಷ್ಟು ಟೈಮು? ಆಗಲ್ಲ ಅನಿಸುತ್ತೆ. ಮನೆಗೆ, ಇಲ್ಲಿಂದ ಮನೆಗೆ ಹೋಗಬೇಕು, ಹಸ್ಬೆಂಡ್ ಬಂದು ಕರ್ಕೊಂಡು ಹೋಗೋ ತನಕ ಲೇಟ್ ಆಗ್ಬೋದೇನೋ. ಅದಕ್ಕೆ ಸುಮ್ಮನೆ ಇವಾಗಲೇ ಮಾಡಿದೆ. ಎಷ್ಟಾಗುತ್ತೋ? ಹೌದು ಸೀಸ್, ಇರಲಿ ಬಿಡಿ, ಪರವಾಗಿಲ್ಲ. ನಾಳೆ ಆದರೆ ಮಾಡ್ತೀನಿ ರೀ, 10ಗೆ ಆದರೆ ನಾಳೆ ಮಾಡೋಣ. ಇಲ್ಲ ಅಂದರೆ ಯಾವಾಗಲಾದರೂ ಮಧ್ಯೆ ಮಾಡೋದು ಫೇಸ್ ಲೈವ್. ರಾಕಿ ತುಂಬ ದಿನದಿಂದ ಹೇಳ್ತಿದ್ದ, ಮಾಡಿ ಅಕ್ಕ ಫೇಸ್ ಲೈವ್ ಅಂತ. ಅದಕ್ಕೆ ಮಾಡಿದೆ ಇವತ್ತು. ಮನೆ ತೋರಿಸ್ದಂಗಾಗುತ್ತೆ ಅಂತ, ನಿಮಗೆ ಮನೆನೂ ತೋರಿಸ್ದಂಗಾಗುತ್ತೆ, ನಾನು ಫೇಸ್ ಲೈವ್ ಮಾಡ್ದಂಗೂ ಆಗುತ್ತೆ ಅಂತ ಮಾಡಿದ್ದು ಅಲ್ವಾ ಸಿಸ್ಟರ್? ಆಮೇಲೆ ಫೇಸ್ ನೋಡೆಲ್ಲ ಆಡ್ಕೊಬಿಟ್ರೆ ಕಷ್ಟ. ಹೌದು ಹೌದು, ಫೇಸ್ ನೋಡೆಲ್ಲ ಆಡ್ಕೊಬಿಡ್ತೀರಾ ನೀವು ಅಂತ.